Namaskara, this is going to be the part 3 of my birthday trip. So ಇದು ಬೇಸಿಕಲಿ ಪಾರ್ಟ್ 2 ಕಂಟಿನ್ಯೂಷನ್. ಪಾರ್ಟ್ 2 ಅಲ್ಲಿ ನಾನು ಕೋಳಿಕೋಡ್ ರೈಲ್ವೆ ಸ್ಟೇಷನ್ ಇಂದ ಮಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ ಬಂದೆ. ರೀಚ್ ಆಗಿದ್ದು ತುಂಬ ಅರ್ಲಿ ಇನ್ ದ ಮಾರ್ನಿಂಗ್, ಸೊ ಐ ಕುಡಂಟ್ ಶೂಟ್ ಎನಿಥಿಂಗ್ ಬಿಕಾಸ್ ಐ ವಾಸ್ ರಿಯಲಿ ಸ್ಲೀಪಿ. ಸೊ ನಾವು ಗೋಸ್ಟ್ ಆಫ್ಸ್ ಬುಕ್ ಮಾಡಿದ್ವಿ. ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಫ್ರೆಶನ್ ಅಪ್ ಆಗಿ ಕಂಡೋಲಿಮ್ ಬೀಚಿಗೆ ಹೋದ್ವಿ. ಹಾಯ್ ಗೈಸ್, ಇವಾಗ ಕಂಡೋಲಿಮ್ ಬೀಚಿಗೆ ಬಂದಿದ್ದೀನಿ ಆ್ಯಂಡ್ ಫುಲ್ ವಾಟರ್ ಆ್ಯಕ್ಟಿವಿಟೀಸ್ ನಡೀತಿದೆ. ಸೊ ಇವಾಗ ಪ್ಯಾರಾಸೈಲಿಂಗ್ ಮಾಡೋಣ ಅಂದ್ಕೊಂಡಿದ್ದೆ. ಸರಿಯಾಗಿ ತಿಂತವ್ರೆ ದುಡ್ಡನ್ನು, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಒಂದು ಬೆಡ್ ತೊಗೊಂಡಿದ್ದೀನಿ. ಬೆಡ್ಗೆ ಲೈಕ್ 3 ಬೆಡ್ಸ್ಗೆ 1000 ಅಂತೆ, 1 ಬೆಡ್ಗೆ 500. 1 ಬೆಡ್ ಜನರಲಿ ಕೊಡೋಲ್ಲ, ನಾವು ಬಾರ್ಗೇನ್ ಮಾಡಿ 1 ಬೆಡ್ ತೊಗೊಂಡಿದ್ದೀವಿ ಆ್ಯಂಡ್ 2 ಬೆಡ್ಗೆ 800 ತೊಗೊಂಡು. ಸೊ ಇವಾಗ ಪ್ಯಾರಾಸೈಲಿಂಗ್ ಹೋಗ್ತಿದ್ದೀವಿ. ಸ್ವಲ್ಪ ಕಾಸ್ಟ್ಲಿನೇ, ಲೈಕ್ 2 ಪರ್ಸನ್ಸ್ಗೆ 3000 ರುಪೀಸ್ ಆ್ಯಂಡ್ ಇನ್ನೂ ಅವರು ಬೋಟಿಗೆ 2000 ಅಂತ ಹೇಳಿದ್ರು. ಬಟ್ ಅದನ್ನ ಹೆಂಗೋ ಬಾರ್ಗೇನ್ ಮಾಡಿ ಜಸ್ಟ್ ಪ್ಯಾರಾಸೈಲಿಂಗ್ಗೆ 3000 ಅಂತ ಮಾಡಿಸಿದ್ವಿ. ಸೊ ಯಾ, ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಸ್ವಲ್ಪ ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಆದರೂ ಮಾಡಿಸಿದ್ರೆ ಸಾಕು. ಸೊ ಆ್ಯಸ್ ಐ ಸೆಡ್, ಅವರು ಬೋಟಿಗೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ರು ಆ್ಯಂಡ್ ವಿ ಕ್ಲಿಯರ್ಲಿ ರಿಜೆಕ್ಟೆಡ್ ಬಿಕಾಸ್ ಫಸ್ಟ್ಲಿ ತುಂಬ ಕ್ರೌಡೆಡ್ ಇತ್ತು ಆ್ಯಂಡ್ ತುಂಬ ಜನ ಫ್ರೀಯಾಗಿ ಹೋಗ್ತಿದ್ದಾರೆ ಬೋಟಲ್ಲಿ ಫಾರ್ ಪ್ಯಾರಾಸೈಲಿಂಗ್ ಆ್ಯಂಡ್ ಆಲ್. ನಾವು ಮಾತ್ರ ಯಾಕೆ ಪೇ ಮಾಡಬೇಕು ಅಂತ ಹೇಳಿ ವಿ ವರ್ ಕಾಷಿಯಸ್. ನಾವು ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದಕ್ಕೆ ನಮ್ಗೆ ಗೊತ್ತಿತ್ತು ಈ ಥರ ಸ್ಕ್ಯಾಮ್ಸ್ ಎಲ್ಲ ಆಗೋ ಚಾನ್ಸಸ್ ಇದೆ ಅಂತ. ಸೊ ವಿ ವರ್ ವೆರಿ ಕಾಷಿಯಸ್. ಸೊ ಕಂಡೋಲಿಮ್ ಬೀಚಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು ವಿಚ್ ಐ ಹ್ಯಾವ್ ಆಲ್ರೆಡಿ ಡನ್ ಇನ್ ದ ಪಾಸ್ಟ್. ನಾನು ಪಾಂಡಿಚೇರಿಗೆ ಹೋಗಿದ್ದಾಗ, ಚೆನ್ನೈಗೆ ಹೋಗಿದ್ದಾಗ ಎಲ್ಲ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಕೇರಳಲ್ಲಿ ಕೂಡ ಮಾಡಿದ್ದೆ. ಸೊ ನನಗೆ ಅದೇ ಮತ್ತೆ ರಿಪೀಟ್ ಮಾಡೋದು ಬೇಕಾಗಿರಲಿಲ್ಲ. ಫಸ್ಟ್ಲಿ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಕೇರಳಲ್ಲಿ 200 ಇರೋದು, ಇಲ್ಲಿ 2000 ಇತ್ತು. ಅಷ್ಟು ಡಿಫ್ರೆನ್ಸ್ ಇತ್ತು ಪ್ರೈಸಿಂಗ್ದು. ಸೊ ಆಲ್ರೆಡಿ ಮಾಡಿದ್ದೀನಲ್ಲ ಅಂತ ಐ ಡಿಂಟ್ ಟ್ರೈ ದ್ಯಾಟ್. ದ ಓನ್ಲಿ ಥಿಂಗ್ ಐ ಡಿಂಟ್ ಡೂ, ಐ ಹ್ಯಾವ್ ನೆವರ್ ಡನ್ ವಾಸ್ ಪ್ಯಾರಾಸೈಲಿಂಗ್. ಸೊ ಅದಕ್ಕೆ ಅದನ್ನು ಮಾತ್ರ ತೊಗೊಂಡ್ವಿ. ಸೊ ನಾವು ಸ್ಟಾರ್ಟಿಂಗಲ್ಲಿ ಟಿಕೆಟ್ ತೊಗೊಂಡಾಗ 1500 ಪರ್ ಪರ್ಸನ್ ಕೊಟ್ಟಾಗ ನಮಗೆ ಹೇಳಿರಲಿಲ್ಲ ದಟ್ ಇಲ್ಲಿ ಬಂದುಬಿಟ್ಟು ಇನ್ನೂ 1000 ಎಕ್ಸ್ಟ್ರಾ ಪೇ ಮಾಡಿದ್ರೆ ಅಡ್ವೆಂಚರ್ಸ್ ಮಾಡಿಸ್ತಾರೆ ಅಂತ. ಸೊ ಇಲ್ಲಿಗೆ ಬಂದಮೇಲೆ ಅವರೇ ಒಂಥರ ಸ್ಪೀಚ್ ಥರ ಕೊಟ್ಬಿಟ್ಟು ಹೇಳಿದ್ರು. ನಾರ್ಮಲ್ ನಾವು 1500 ಕೊಟ್ಟಿದ್ದಾದರೆ ಸುಮ್ಮನೆ ಮೇಲೆ ಕರ್ಕೊಂಡೋಗ್ಬಿಟ್ಟು ಕೆಳಗೆ ಇಳಿಸ್ಬಿಡ್ತಾರೆ, ಜಸ್ಟ್ ಲೈಕ್ 30 ಸೆಕೆಂಡ್ಸ್ ಆ ಥರ ಅಂತ. ಬಟ್ ಐ ರಿಯಲಿ ವಾಂಟೆಡ್ ಟು ಡು ಅಡ್ವೆಂಚರ್ ಆ ಥರ. ಸೊ ಅದಕ್ಕೆ ಲೈಕ್ 3-4 ಮಿನಿಟ್ಸ್ ಮಾಡ್ತಾರೆ ಅಂತ ಹೇಳಿ 1000 ರುಪೀಸ್ ಎಕ್ಸ್ಟ್ರಾ ಕೊಟ್ಟು ಮಾಡಿದೆ. ಇಟ್ ವಾಸ್ ರಿಯಲಿ ವರ್ತ್ ಇಟ್. ಸೊ ಅದಾದಮೇಲೆ ಮತ್ತೆ ಬರೋವಾಗ ಡೀಪ್ ಸಿ ಡೈವ್ ಇತ್ತು, ದ್ಯಾಟ್ ವಾಸ್ ಫಾರ್ 300. ಅದು ಕೂಡ ಮಾಡಿ ಸ್ವಲ್ಪ ಶಾಪಿಂಗ್ ಮಾಡಿ ರೂಮ್ಗೆ ಹೋದ್ವಿ. ಹಾಯ್ ಗೈಸ್, ದಿಸ್ ಇಸ್ ಹೌ ಮೈ ಕುಬೇಶ ಲುಕ್ಸ್ ಲೈಕ್ ಬಿಕಾಸ್ ಫುಲ್ ನೀರಲ್ಲಿ ಡಿಪ್ ಮಾಡಿಬಿಟ್ರು ಪ್ಯಾರಾ ಸೇಲಿಂಗ್ ಮಾಡ್ತಿದ್ದಾಗ. ಇಟ್ ವಾಸ್ ವೆರಿ ನೈಸ್. ಸೊ ಪ್ಯಾರಾ ಸೇಲಿಂಗಾ ಪ್ಯಾರಾಗ್ಲೈಡಿಂಗಾ ಏನೋ ಒಂದು ಅದು ಮಾಡ್ತಿದ್ದಾಗ ಕ್ಲಿಪ್ಸ್ ಆ್ಯಡ್ ಮಾಡಿರ್ತೀನಿ ಆಬ್ವಿಯಸ್ಲಿ. ಐ ಥರ್ಲಿ ಎಂಜಾಯ್ಡ್ ಇಟ್. ತುಂಬ ಜನ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಲೈಕ್ ಫಸ್ಟ್ ಬಂದುಬಿಟ್ಟು ಅವ್ರೇನು ಹೇಳಿದ್ರು ವಾಸ್ ಹಿಂಗೆ ತೋರಿಸ್ತೀನಿ ಬನ್ನಿ. ಫಸ್ಟ್ ಬಂದುಬಿಟ್ಟು ಅವ್ರು ಹೇಳಿದ್ರು ದ್ಯಾಟ್ ಏನೋ ಪ್ಯಾರಾ ಸೇಲಿಂಗಿಗೆ ಮಾತ್ರ ಪರ್ ಪರ್ಸನ್ 1500 ಅಂತ. ನಾವಿಬ್ಬರೇ ಮಾಡ್ತಿದ್ವಿ, ಇನ್ನೊಬ್ಬಗೆ ಹುಷಾರಿರಲಿಲ್ಲ ಅಂತ ಅವ್ನು ಮಾಡ್ತಿದ್ದಿಲ್ಲ. ಸೊ ಸರಿ ಅಂತ ಹೇಳಿ ಏನೋ ಸರಿ ಇಬ್ಬರು ಮಾಡೋಣ ಅಂತ ಒಪ್ಕೊಂಡ್ವಿ. ಅದಾದಮೇಲೆ ಒಬ್ಬರು ಬಂದುಬಿಟ್ಟು ಬೋಟಲ್ಲಿ ಹೋಗಬೇಕಾಗುತ್ತೆ, ಅದಕ್ಕೆ ಬೋಟಿಗೆ 2000 3000 ಏನೋ ಅಂದರು. ನಾವು ಮತ್ತೆ ಬೇಡ ಅಂದರೆ ನಾವು ಅಷ್ಟೊತ್ತಿಗೆ ಪೇಮೆಂಟ್ ಮಾಡಿದ್ದಿಲ್ಲ. ಐ ವಾಸ್ ಲೈಕ್ ಸೋ ಸ್ಕೇರ್ಡ್. ಗೊತ್ತಾ, ನಾವೇನಾದರೂ ಪೇಮೆಂಟ್ ಮಾಡಿದರೆ ಲೈಕ್ ಮತ್ತೆ ತೊಗೊಳಕ್ಕೂ ಆಗೋಲ್ಲ, ಅವ್ರಿಗೆ ಬೋಟ್ಗೆ ನೋ ಅನ್ನೋಕ್ಕೂ ಆಗೋಲ್ಲ ಅಲ್ವಾ. ಇಟ್ ವಾಸ್ ಲೈಕ್ ಅ ವೆರಿ ಹಾರ್ಡ್ ಸಿಚುವೇಶನ್. ಸೊ ನೀವೇನಾದರೂ ಗೋವಾಗೆ ಬರ್ತಿದ್ರೆ ಪ್ಲೀಸ್ ಬಿ ಕೇರ್ಫುಲ್. ತುಂಬ ಜನ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಫಾರ್ ಶೋರ್. ಲೈಕ್ ನಮ್ಗೆ ಗೊತ್ತಿತ್ತು, ನಾವು ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡೇ ಬಂದಿದ್ವಿ, ನಮ್ಗೆ ಗೊತ್ತಿತ್ತು. ಸೊ ವಿ ವರ್ ಕೇರ್ಫುಲ್, ಬಟ್ ಸ್ಟಿಲ್ ವಿ ವರ್ ದಿಸ್ ಕ್ಲೋಸ್ ಟು ಗೆಟಿಂಗ್ ಸ್ಕ್ಯಾಮ್ಡ್. ಗೊತ್ತಾ, ಫುಲ್ ಒಂಥರ ವಿಯರ್ಡ್ ಆಗೋಯಿತು ಆ್ಯಂಡ್ ತುಂಬ ರೂಡ್ ಇದ್ದಾರೆ ಪೀಪಲ್. ನಾಟ್ ಎವ್ರಿ ಒನ್, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ವೆರಿ ರೂಡ್. ಏನಾದರೂ ಬಾರ್ಗೇನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಕಿರ್ಚಾಡ್ಬಿಡ್ತಾರೆ ಅವರು. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್, ಪ್ಲೀಸ್ ಇಗ್ನೋರ್ ಮೈ ಹೇರ್. ಸೊ ಇನ್ನೊಂದೇ ಸೊ ನಾನು ಬಂದ್ಬಿಟ್ಟು ನಂಗೆ ಬೇಡ ಬಿಡಿ, ಪರವಾಗಿಲ್ಲ, ನನಗೇನು ಪ್ಯಾರಾಸೈಲಿಂಗ್ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಸರಿ ಅಂತ ಅದಾದಮೇಲೆ ಓಕೆ ವಿಲ್ ಟೇಕ್ ಯು ನಾರ್ಮಲ್ ಎಲ್ಲರೂ ಹೋಗೋ ಬೋಟು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ರು. ಅವರು ಸೇಮ್ ಬೋಟಲ್ಲೇ ಕರ್ಕೊಂಡು ಹೋಗಿದ್ದು. ಗೊತ್ತಾ, ಐ ವಾಸ್ ಲೈಕ್ ಇದಕ್ಕೆ 2000 ತೊಗೊಳ್ತಿದ್ರಾ ಅಂತ. ಒಂಥರ ಭಯ ಆಗೋಯ್ತು. ಲೈಕ್ ಜಸ್ಟ್ ಮಿಸ್ ಅಲ್ವಾ, ನಾವು ಸ್ಕ್ಯಾಮಾಗಿ ಹೋಗ್ತಿದ್ವಿ. ಅದಾದಮೇಲೆ ಅಲ್ಲಿಗೆ ಹೋದ್ರು. ಓಕೆನಾ, ಅಲ್ಲಿಗೆ ಹೋದ್ಮೇಲೆ ಲೈಕ್ ನಾರ್ಮಲಾಗಿ ಹೋಗಬೇಕು ಅಂದರೆ ಜಸ್ಟ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀವಿ. ಅಡ್ವೆಂಚರ್ ಮಾಡಬೇಕು ಅಂದರೆ 1000 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಪರ್ ಪರ್ಸನ್ ಆ್ಯಂಡ್ ಸುತ್ತಾಡಿಸ್ತೀವಿ, ಡಿಪ್ ಎಲ್ಲ ಮಾಡಿಸ್ತೀವಿ ಅಂತ. ಸೊ ಫಸ್ಟ್ ನಾನು ಹೋಗಿಲ್ಲ. ಓಕೆನಾ, ಆ್ಯಂಡ್ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ನನ್ನ ಫ್ರೆಂಡ್ ಕೂತ್ಕೊಂಡಿದ್ವಿ. ಸೊ ಅವ್ರು ಬಂದುಬಿಟ್ಟು ಇಬ್ಬರ ಜೊತೆಗೆ ಹೋಗಿ ಅಂತ. ನನಗೆ ಜೊತೆಗೆ ಹೋಗೋದು ಬೇಡ ಇತ್ತು. ಐ ವಾಂಟೆಡ್ ಟು ಗೋ ಸಪ್ರೇಟ್ಲಿ. ಓಕೆನಾ, ಆ್ಯಂಡ್ ಈವನ್ ಹಿ ವಾಂಟೆಡ್ ಟು ಗೋ ಸಪ್ರೇಟ್ಲಿ. ಜೊತೆಗೆ ಆಬ್ವಿಯಸ್ಲಿ ಹೋಗೋದು ಬೇಡ ಅಂತ ನಾವು ಫಿಕ್ಸ್ ಆಗಿ ಹೋಗಿದ್ವಿ.
ಸೊ ಅವ್ರು ಬಂದ್ಬಿಟ್ಟು ಇಲ್ಲ ನೀವು ಜೊತೆಗೆ ತೊಗೊಂಡಿದ್ದು ಅಂತ ನಾನು ಹಠ ಹಿಡಿದು ಕುತ್ಕೊಂಡ್ಬಿಟ್ಟೆ. ನಾನು ಜೊತೆಗೆ ಎಲ್ಲ ಹೋಗೋಕ್ಕಾಗಲ್ಲ, ನಂಗೆ ಸಪ್ರೇಟಾಗೇ ಬೇಕು ಅಂತ ಹಠ ಇಟ್ಕೊಂಡೆ. ಆಮೇಲೆ ಅವ್ರು ಸರಿ ಅಂತ ಹೇಳ್ಬಿಟ್ಟು ಕಾಲೆಲ್ಲ ಮಾಡಿದ್ರು ಅವ್ರು ಬಂದುಬಿಟ್ಟು ಏನೋ ನಾನು ಹಿಂಗೂ ಮಾತಾಡಿ ನಾವು ಸಪ್ರೇಟಾಗಿ ಹೋದ್ವಿ. ಐ ವಾಸ್ ಲೈಕ್ ವೆರಿ ಹ್ಯಾಪಿ ದಟ್ ಸಪ್ರೇಟಾಗಿ ಹೋದ್ವಿ ಅಂತ. ಆ್ಯಂಡ್ ನಾನು ಅಡ್ವೆಂಚರ್ ತೊಗೊಂಡೆ, ದ್ಯಾಟ್ ವಾಸ್ ರಿಯಲಿ ವರ್ತ್ ಇಟ್ ಗೊತ್ತಾ. ಚೆನ್ನಾಗಿತ್ತು, ಅಡ್ವೆಂಚರ್ ಆ್ಯಕ್ಟಿವಿಟಿ ಥರ ಇತ್ತು. ಲೈಕ್ ಸುತ್ತಾಡ್ಸಿದ್ರು, ನೀರಲ್ಲಿ ಮುಳುಗಿದ್ರು, ನನಗೇನು ಭಯ ಆಗಿಲ್ಲ. ವ್ಯೂ ವಾಸ್ ವೆರಿ ವೆರಿ ಗುಡ್ ಆ್ಯಂಡ್ ಗುಡ್ 1-2 ಮಿನಿಟ್ಸ್ ಆದರೂ ಚೆನ್ನಾಗಿ 2 to 3 ಮಿನಿಟ್ಸ್ ಇತ್ತು, ಚೆನ್ನಾಗೇ ಇತ್ತು. ಇಟ್ ವಾಸ್ ನಾಟ್ ಲೈಕ್ ಸುಮ್ಮನೆ ಹೋಗಿ ಬಂದರು ಥರ ಇರಲಿಲ್ಲ. ಪರ್ ಪರ್ಸನ್ ಎಷ್ಟು 2500 ಆಯಿತು, 2500 ಪರ್ ಪರ್ಸನ್ ಇತ್ತು. ಇಟ್ ವಾಸ್ ವರ್ತ್. ಸೊ ಬಿಕಾಸ್ ಅದು ಅಡ್ವೆಂಚರೆಲ್ಲ ಇತ್ತಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದಮೇಲೆ ಬರೋವಾಗ ಇನ್ನೊಂದು ಬೋಟಿಗೆ ಹೋಗೋವಾಗ ಡೀಪ್ ಸೀ ಡೈವ್ ಅಂತ ಹೇಳಿದ್ರು. ಸರಿ ಅಂತ 300 ಪರ್ ಪರ್ಸನ್ ಇತ್ತು. ನಾನು ಒಬ್ಬಳೇ ಮಾಡಿದೆ. ಐ ವಾಸ್ ಲೈಕ್ ಐ ವಾಂಟೆಡ್ ಟು ಗೋ ಇನ್ಸೈಡ್ ವಾಟರ್. ಸೊ ಸುಮ್ಮನೆ ಜಂಪ್ ಮಾಡಿದೆ. ಇಟ್ ವಾಸ್ ವೆರಿ ವೆರಿ ನೈಸ್. ಓಕೆನಾ, ಲೈಕ್ ಸುಮ್ಮನೆ ಎತ್ಬಿಟ್ಟು ಜಂಪ್ ಮಾಡಿದೆ. ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ಆಬ್ವಿಯಸ್ಲಿ. ಸೊ ಇಟ್ ವಾಸ್ ವೆರಿ ವೆರಿ ಗುಡ್, ಸಾರಿ ಫಾರ್ ದ್ಯಾಟ್. ಇಟ್ ವಾಸ್ ವೆರಿ ವೆರಿ ಗುಡ್. ನೀರಲ್ಲಿ ಜಂಪ್ ಮಾಡಿದೆ, ಮುಗಲೆಲ್ಲ ನೀರು ಇತ್ತು ಆ್ಯಂಡ್ ಚೆನ್ನಾಗಿತ್ತು. ನೀರಲ್ಲಿ ಅವ್ರು ಬಂದುಬಿಟ್ಟು 7 ಮಿನಿಟ್ಸ್ ಅಂದರು. ಓಕೆನಾ, ನಮಗೆ 2-3 ಮಿನಿಟ್ಸ್ ಆದಮೇಲೆ ವಾಪಸ್ ಬಂದುಬಿಡಿ ಅಂದರು. ಬಟ್ ಐ ವಾಸ್ ಫೈನ್ ಬಿಕಾಸ್ ನಂಗೆ ಹೆಂಗೋ ಬೇರೆ ಪ್ಲೇಸಸ್ ಕವರ್ ಮಾಡಬೇಕಿತ್ತಲ್ಲ, ಸೊ ಲೇಟ್ ಆಗ್ತಿತ್ತು ಹೆಂಗೋ. ಸೊ ಚೆನ್ನಾಗಿ ನೀರಲ್ಲೆಲ್ಲ ಆಟಾಡಿ, ಯಾರೋ ಇಬ್ಬರು ನಾರ್ತ್ ಅವರಿದ್ದರು, ಅಮ್ಮ ಮಗ, ಅವ್ರು ಬಂದುಬಿಟ್ಟು ಅವ್ರು ಚೆನ್ನಾಗಿ ಮಾತಾಡ್ತಿದ್ರು. ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅವ್ರನ್ನ ರೆಕ್ಸ್ಕೊಂಡು ಹಾಗೆ ಹತ್ತಿದೆ. ಅದಾದಮೇಲೆ ಬರೋವಾಗ ಇವ್ರು ಯಾರು ಸ್ಟಾರ್ಟಿಂಗಲ್ಲಿ ಪೇ ಮಾಡಿದ್ರು ಅವ್ರು ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಕಿರ್ಚಾಡೋಕ್ಕೆ ಅಂದರೆ ನಾಟ್ ಲೈಕ್ ಆ ಥರ ನೀವಿಬ್ಬರು ಜೊತೆಗೆ ಹೋಗ್ತೀರಾ ಅಂತ ತೊಗೊಂಡಿದ್ದು, ಸಪ್ರೇಟ್ ಮಾಡಿದ್ವಿ, 1500 ಲಾಸ್ ಆಯಿತು ಅಂತ. ನಾನು ನ್ಯೂ ಇವಾಗ ಮತ್ತೆ ಸ್ಕ್ಯಾಮ್ ಮಾಡಿ ಈ ಥರ ಕಿರ್ಚಾಡಿದ್ರೆ ನಾವು ಕೊಟ್ಬಿಡ್ತೀವಿ ಅಂತ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಐ ವಾಸ್ ಲೈಕ್ ಹಂಗೇನಿಲ್ಲ, ನೀವು ಹಂಗೇನು ಹೇಳಿಲ್ಲ ಅಂತ ಹೇಳ್ಬಿಟ್ಟೆ ಹಂಗೆ ಬಂದುಬಿಟ್ವಿ ನಾವು. ಅವ್ರು ಮಾತಾಡ್ತಾರೆ ಹಂಗೆ ಬಂದುಬಿಟ್ವಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಔಟ್ಫಿಟ್ಸ್ ಇಸ್ಕೊಂಡ್ವಿ. ಔಟ್ಫಿಟ್ಸ್ ಇಸ್ಕೊಂಡ್ವಿ. ಇಟ್ ವಾಸ್ ಲೈಕ್ ವೆರಿ ಅಫೋರ್ಡೆಬಲ್. ಓಕೆನಾ, ಮೆನ್ಸ್ದು ಜಸ್ಟ್ ಶಾರ್ಟ್ಸ್ ಆದರೆ ಇಟ್ ವಾಸ್ ಫಾರ್ 100 rupees. ಐ ಮೀನ್ ಕ್ವಾಲಿಟಿ ಬಂದುಬಿಟ್ಟು ನಾರ್ಮಲ್ ಈ ಏನಂತಾರೆ ತುಂಬ ಸಾಫ್ಟ್ ಆಗಿತ್ತು. ಓಕೆನಾ, ಸೊ 100 rupees ಇಟ್ ವಾಸ್ ವರ್ತ್. ಬಿಕಾಸ್ ಹೆಂಗೋ ಬೀಚಲ್ಲಿ ಆಡೋಕ್ಕೋಸ್ಕರ ಅಲ್ವಾ, ಏನು ಲೈಟಿಂಗ್ ಇದೆ, ಸೊ ಬೀಚಲ್ಲಿ ಆಡೋಕ್ಕೋಸ್ಕರ ಅಲ್ವಾ. ಸೊ ಇಟ್ ವಾಸ್ ವರ್ತ್ ಇಟ್. ಓಕೆ, ಅದನ್ನು ಅವ್ರು ತೊಗೊಂಡಿಲ್ಲ ಅನಿಸುತ್ತೆ. ಅವರು ಕಾರ್ಡ್ ಸೆಟ್ ತೊಗೊಂಡ್ರು ಒಂದು, ದ್ಯಾಟ್ ವಾಸ್ ಫಾರ್ 400 rupees. ಆ್ಯಂಡ್ ನಾನು ಒಂದು ಕಾರ್ಡ್ ಸೆಟ್ ತೊಗೊಂಡೆ, ದ್ಯಾಟ್ ವಾಸ್ ಆಲ್ಸೋ ಫಾರ್ 400. ಅವರಿಬ್ಬರು ಮ್ಯಾಚಿಂಗ್ ತೊಗೊಂಡ್ರು. ನಾನು ಸ್ವಲ್ಪ ಡಿಫ್ರೆಂಟ್ ತೊಗೊಂಡೆ, ಬಟ್ ಇಟ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ಅವರು 450 ಅಂದರೆ ನಾನು ಬಾರ್ಗೇನ್ ಮಾಡಿ 400 ಮಾಡಿದೆ. ಟೋಟಲ್ ಬಂದುಬಿಟ್ಟು ಅವ್ರು 1200 ಮಾಡಿ ಅಂದರು. ನಾನು 1100 ಮಾಡಿದೆ. ಆ್ಯಂಡ್ ಚೆನ್ನಾಗಿ ಮಾತಾಡೋದು, ಶಾಪ್ ಅವ್ರು ಮಾತ್ರ ಚೆನ್ನಾಗಿ ಮಾತಾಡಿದ್ರು. ಅಲ್ಲಿ ಪಕ್ಕದಲ್ಲಿ ಇದು ಎಳ್ನೀರು ಅಂಗಡಿ ಇತ್ತು, ಅವರು 70 ಅಂದರು. ಕಡಿಮೆ ಮಾಡಿ ಅಂದರೆ ಕಡಿಮೆ ಮಾಡೋಕ್ಕಾಗಲ್ಲ ಅಂದರು. ಅಲ್ಲೆಲ್ಲ ಲೈಕ್ ಜನರಲ್ ಆ ಥರ ಅಲ್ಲೆಲ್ಲ 60 ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಸರಿ 60 ಕೊಡಿ ಅಂತ ಅರ್ತಾನೆ. ಮತ್ತು ನೀವು ಅಲ್ಲೇ ಹೋಗಿಸ್ಕೊಳ್ಳಿ ಅಂದ್ಬಿಟ್ಟು ನಾನು ಬೇಡ ಬಿಡಿ ಅಂತ ಬಂದ್ಬಿಟ್ಟು. ಬಿಕಾಸ್ ಸ್ವಲ್ಪ ಜನ ತುಂಬ ರೂಢಾಗಿದ್ದಾರೆ. ನಿಮ್ಗೆ ಲೈಕ್ ಯು ವಿಲ್ ಹ್ಯಾವ್ ಟು ಪ್ರಿಪೇರ್ ಯುವರ್ ಮೈಂಡ್ ಆ್ಯಂಡ್ ಕಮ್, ಇಲ್ಲಾಂದರೆ ಅವರಿಂದ ಮೂಡ್ ಹಾಳಾಗುತ್ತೆ. ನನಗೆ ಗೊತ್ತಿತ್ತು ಪೀಪಲ್ ವಿಲ್ ಬಿ ರೂಡ್ ಅಂತ, ಬಿಕಾಸ್ ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದೊಂದು ಅಹಂಕಾರ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಥಿಂಕ್ ದ್ಯಾಟ್ ಆ್ಯಂಡ್ ಕಮ್. ಸೊ ಅದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡೇ ಬರಬೇಕು ಇನ್ ಕೇಸ್ ಯು ಕಮಿಂಗ್ ಇಯರ್. ಸ್ವಲ್ಪ ಜನ ರೂಢ ಇರ್ತಾರೆ, ಸ್ವಲ್ಪ ಜನ ವೆರಿ ಸ್ವೀಟ್ ಪೀಪಲ್ ಇರ್ತಾರೆ. ಬಟ್ ಅದೇ ಈ ಬಿಸ್ನೆಸ್ ಮಾಡ್ತಾರಲ್ಲ ಅವರೆಲ್ಲ ಸ್ವಲ್ಪ ರೂಢಾಗಿ ಇರ್ತಾರೆ. ಸೊ ಅದಕ್ಕೋಸ್ಕರ ಕೀಪ್ ದಟ್ ಇನ್ ಮೈಂಡ್, ಇಲ್ಲಾಂದರೆ ಮೈಂಡ್ ಹಾಳಾಗುತ್ತೆ. ನಾವು ಫಿಕ್ಸ್ ಆಗೇ ಬಂದಿದ್ವಿ ಪೀಪಲ್ ಮೈಟ್ ಬಿ ರೂಡ್ ಅಂತ. ನಾಟ್ ಎವ್ರಿ ಒನ್, ಬಟ್ ಸಮ್ ಪೀಪಲ್ ಆರ್ ರೂಡ್. ಸೊ ಫಿಕ್ಸ್ ಆಗಿ ಬಂದಿದ್ವಿ. ಇಲ್ಲಿ ಹೋಟೆಲ್ ಅವರಂತೂ ದೇ ಆರ್ ವೆರಿ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಾವು ಟಾಪ್ಸ್ ತೊಗೊಂಡ್ವಿ. ಸೊ ಈ ಥರ ಬೆಡ್ಸ್ ಇರುತ್ತೆ, ಲೈಕ್ ಹಾಸ್ಟೆಲ್ ಬೆಡ್ಸ್ ಥರ ಆ್ಯಸ್ ಯು ಕ್ಯಾನ್ ಸಿ. ಸೊ ವಾಯನಾಡಲ್ಲಿ ತುಂಬ ಚೆನ್ನಾಗಿತ್ತಲ್ಲ ರೂಮ್. ಸೊ ಇಲ್ಲಿ ಬಂದುಬಿಟ್ಟು ಸುಮ್ಮನೆ ಯಾಕೆ ರೂಮ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಸಿ ಫೇಸಿಂಗ್ ರೂಮ್ಸ್ ನಾವು ತೊಗೊಂಡ್ರೆ ಆ ಥರ ಹೈಫೈ ಸಿ ಫೇಸಿಂಗ್ ರೂಮ್ಸೇ ಬೇಕು, ಇಲ್ಲಾಂದರೆ ಈ ಥರದಕ್ಕೆ ಹೋಗೋಣ ಅಂತ. ಸುಮ್ಮನೆ ಈ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಮಾಡ್ತಿದ್ದೀವಲ್ಲ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದುಬಿಟ್ಟು ದಿಸ್ ಇಸ್ ವೆರಿ ಗುಡ್. ಓಕೆನಾ, ತುಂಬ ಎಸ್ಥೆಟಿಕ್ ಆಗಿದೆ. ಸೊ ಆಚೆನೂ ತೋರಿಸ್ತೀನಿ, ಇಟ್ಸ್ ವೆರಿ ವೆರಿ ಪ್ರಿಟಿ. ಅಲ್ಲಿ ಕಬೋರ್ಡ್ ಥರ ಕೊಟ್ಟಿದ್ದಾರೆ ಟು ಕೀಪ್ ಯುವರ್ ಬಿಲಾಂಗಿಂಗ್ಸ್. ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಎ ಸಿ ಇದೆ, ಆ್ಯಸ್ ಯು ಕ್ಯಾನ್ ಸಿ ಫ್ಯಾನ್ ಇದೆ, ಲೈಟ್ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ, ಕಂಫರ್ಟಬಲ್ ಇದೆ. ಸೊ ಹೋಟೆಲ್ ಏನಂದರೆ ಏನು ಪ್ರಾಬ್ಲಮ್ ಇಲ್ಲ, ದೇ ಆರ್ ವೆರಿ ಫ್ರೆಂಡ್ಲಿ. ಜಸ್ಟ್ ಅದೇ ಆಚೆ ಹೋಗುವಾಗ ಪ್ಲೀಸ್ ಕೀಪ್ ದಟ್ ಇನ್ ಮೈಂಡ್, ಇಲ್ಲಾಂದರೆ ಮೂಡ್ ಹಾಳಾಗುತ್ತೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಇವಾಗ. ಆ್ಯಂಡ್ ನೀರಲ್ಲಿ ಜಂಪ್ ಮಾಡುವಾಗ ನಂದು ಒಂದು ಇಯರಿಂಗ್ ಕಳೆದೋಯ್ತು. ಇಟ್ ವಾಸ್ ವೆರಿ ವೆರಿ ಪ್ರಿಟಿ, ಬಟ್ ಇಟ್ಸ್ ಓಕೆ. ಇವಾಗ ನಾನು ಲೈಟಾಗಿ ತಲೆ ಸ್ನಾನ ಮಾಡ್ಕೊಂಬಿಟ್ಟು ರೆಡಿ ಆಗಬೇಕು. ಇವಾಗ ಪರ್ಪಲ್ ಮಾರ್ಟಿನಿಗೆ ಹೋಗ್ತಿದ್ದೀವಿ. ಸೊ
ಸೊ ದಿಸ್ ವಾಸ್ ಮೈ ಬರ್ಡೇ ಔಟ್ಫಿಟ್ ವಿಚ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಔಟ್ಫಿಟ್. ನನ್ನ ಬರ್ಡೇ ಔಟ್ಫಿಟ್ಗಿಂತ ಜಾಸ್ತಿ ತುಂಬ ತುಂಬ ಇಷ್ಟ ಆಯಿತು. ಸೊ ನಾವು ಪರ್ಪಲ್ ಮಾರ್ಟಿನಿಗೆ ಹೋಗಬೇಕಿತ್ತು, ಬಟ್ ಅಲ್ಲಿ ಹೋದರೆ ಪರ್ ಪರ್ಸನ್ 3000 ಕೊಡಬೇಕು ಅಂದಿದ್ರು. ಸೊ ಅದು ವರ್ತ್ ಇಟ್ ಅನಿಸಿಲ್ಲ ನಮಗೆ, ಬಿಕಾಸ್ 3000 ಕೊಟ್ಟು ಅಷ್ಟು ನಾವು ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ. ಆ್ಯಂಡ್ ಪಕ್ಕದಲ್ಲೇ ಸೋನಿಕ್ ಬಾರ್ ಆ್ಯಂಡ್ ರೆಸ್ಟೋ ಅಂತ ಇತ್ತು. ಸೊ ಅದರಲ್ಲಿ ಹೋಗಿ ಎನ್ಕ್ವೈರ್ ಮಾಡಿದಾಗ ಪರ್ ಪರ್ಸನ್ 1000 ರೂಪೀಸ್ ಕೊಡಲೇಬೇಕು, ಲೈಕ್ ರಿಸರ್ವೇಷನ್ ಥರ ಕೊಡಬೇಕು. ಸೊ ಇಫ್ ಯು ಈಟ್ ವರ್ತ್ ಅಷ್ಟು ಅಮೌಂಟು ದ್ಯಾಟ್ ವಿಲ್ ಬಿ ವೇವ್ಡ್ ಆಫ್, ಇಲ್ಲಾಂದರೆ ರೀಫಂಡ್ ಏನು ಮಾಡಲ್ಲ. ಅದಕ್ಕಿಂತ ಎಕ್ಸ್ಟ್ರಾ ತಿಂದರೆ ಮತ್ತು ಯುಲ್ ಹ್ಯಾವ್ ಟು ಪೇ ದ ಡಿಫ್ರೆನ್ಸ್ ಅಮೌಂಟ್, ಆ ಥರ ಇತ್ತು. ಸೊ ವಿ ವರ್ ಲೈಕ್ ವೆರಿ ಫೈನ್ ವಿತ್ ದ್ಯಾಟ್, ಬಿಕಾಸ್ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ನಾವು ಈ ಥರ ಪಾರ್ಟಿ ಪರ್ಸನ್ಸ್ ಅಲ್ಲ, ಯಾರೂ ಕುಡಿಯೋರಿದ್ದಿಲ್ಲ. ಲೈಕ್ ನಾವು 3 ಜನನೂ ಕುಡಿಯೋಲ್ಲ, ಸಿಗರೆಟ್ ಸೇರಲ್ಲ, ವಿ ಆರ್ ನಾಟ್ ಪಾರ್ಟಿ ಅನಿಮಲ್ಸ್. ಸೊ ನಮಗೆ ಜಸ್ಟ್ ಬೇಕಾಗಿದ್ದು ಬೀಚ್ ವ್ಯೂ. ಸೊ ವಿ ವರ್ ಫೈನ್ ವಿತ್ ಸಾನಿಕ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಇಟ್ ವಾಸ್ ರಿಯಲಿ ಗುಡ್. ಸ್ಟಾಫ್ ಕೂಡ ತುಂಬ ಚೆನ್ನಾಗಿದ್ದರು. ಆ್ಯಂಡ್ ಫೋಟೋಶೂಟ್ ಮಾಡೋಕ್ಕೂ ತುಂಬ ಚೆನ್ನಾಗಿತ್ತು. ಬಟ್ ನೈಟ್ ಆಗಿದ ತಕ್ಷಣ ಇಟ್ ಬಿಕೇಮ್ ವೆರಿ ವೆರಿ ಸ್ಕೇರಿ. ಸೊ 12 o'clockಗೆ ನನ್ನ ಬರ್ಡೇನ ಬೀಚಲ್ಲಿ ವೆಲ್ಕಮ್ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಇಟ್ ವಾಸ್ ರೈನಿಂಗ್ ವೆರಿ ಬ್ಯಾಡ್ಲಿ. ಸೊ ರಿಸ್ಕ್ ಯಾಕೆ ಅಂತ ಹೇಳ್ಬಿಟ್ಟು ರೂಮಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಇದು ನನ್ನ ಬರ್ಡೇ ನೈಟ್ ವಿಚ್ ಇಸ್ ಲೈಕ್ 12 o'clock ಟೈಮಲ್ಲಿ ಹಿಡಿದಿದ್ದು ವೀಡಿಯೋ. ಐ ರಿಯಲಿ ಲವ್ ದ್ಯಾಟ್. ನೈಟಲ್ಲಿ ಎಲ್ಲೂ ಅಷ್ಟು ಡೆಲಿವರಿ ಇದ್ದಿಲ್ಲ, ಬಟ್ ಸ್ಟಿಲ್ ಕೇಕ್ ತರಿಸಿದ್ರು. ಆ್ಯಂಡ್ ಪೈರೋ ಇಲ್ಲಿಂದನೇ ಬ್ಯಾಂಗ್ಳೂರಿಂದನೇ ತೊಗೊಂಬಂದಿದ್ರು. 2 ಪೈರೋ ತೊಗೊಂಬಂದಿದ್ರು. ಬಟ್ ಫಸ್ಟ್ ಒಂದು ಉಲ್ಟಾ ಹಾಕಿದ್ದಕ್ಕೆ ಅದು ಸುಟ್ಟೋಯ್ತು. ಸೆಕೆಂಡ್ ಒಂದು ಥ್ಯಾಂಕ್ಫುಲಿ ಇದ್ದಿದ್ದಕ್ಕೆ ಇಟ್ ವರ್ಕ್ಡ್ ಔಟ್ ರಿಯಲಿ ವೆಲ್. ಅದಾದಮೇಲೆ ಮಲ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಡೇ ವಿಚ್ ವಾಸ್ ಮೈ ಬರ್ಡೇ, ಐ ವೋಕ್ ಅಪ್ ಆ್ಯಂಡ್ ಸಾ ದೀಸ್ ಕ್ಯೂಟ್ ಲಿಟಲ್ ಕ್ಯಾಟ್ಸ್. ನಂಗೆ ಕ್ಯಾಟ್ಸ್ ಅಂದರೆ ತುಂಬ ತುಂಬ ಇಷ್ಟ. ಸೊ ಐ ವಾಸ್ ವೆರಿ ಹ್ಯಾಪಿ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಕುತಿ ಪಾಯ್. ಕ್ಯೂಟ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಬರ್ಡೇ ಆ್ಯಂಡ್ ಇವತ್ತು ಸ್ವಲ್ಪ ಸುತ್ತಾಡೋಕ್ಕೆ ಹೋಗ್ತಿದ್ವಿ. ಕ್ವೆರಮ್ ಕೇವ್ ಹೋಗ್ತಿದ್ವಿ. ಆ್ಯಂಡ್ ಹಂಗೆ ಸ್ವಲ್ಪ ಬೀಚಸ್ನೂ ಕವರ್ ಮಾಡೋಣ ಅಂತಿದ್ದೀನಿ. ಪ್ಲೀಸ್ ಇಗ್ನೋರ್ ಮೈ ಹೇರ್ ಇನ್ನೂ ವೆಟ್ ಇದೆ, ಹೋಗೋ ದಾರಿಯಲ್ಲಿ ಒಣಗೋಗುತ್ತೆ. ಆ್ಯಂಡ್ ಸೇ ಹೈ ಟು ದಿಸ್ ಕ್ಯೂಟಿ. ಸೊ ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿಂದನೇ ಇಸ್ಕೊಂಡಿದ್ದೆ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಜಸ್ಟ್ ಸೇಫ್ಟಿ ಪಿನ್ ಬೇಕು, ಬಟ್ ಸಿಗ್ತಿಲ್ಲ. ಲೆಟ್ಸ್ ಗೋ ಆ್ಯಂಡ್ ಫೈಂಡ್ ದಟ್ ಫಸ್ಟ್. ಅದಾದಮೇಲೆ ಸುತ್ತಾಡೋಕೆ ಹೋಗೋಣ. ಸೊ ಬರ್ಡೇ ಮಾರ್ನಿಂಗ್ದು ಬ್ರೇಕ್ಫಾಸ್ಟ್ ಲೈಟಾಗಿ ಮಾಡಿಕೊಂಡು ವಿ ಲೆಫ್ಟ್ ಟು ಕ್ವೆರಮ್ ಕೇವ್. ದ ರೂಟ್ ವಾಸ್ ವೆರಿ ನೈಸ್. ನನಗೆ ಕೇರಳನ ಗೋವಾನ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಲೈಕ್ ಐ ಲವ್ ಗ್ರೀನರಿ. ತುಂಬ ತುಂಬ ಚೆನ್ನಾಗಿತ್ತು. ವೈಬ್ ರೋಡ್ಸ್ ಖಾಲಿ ಇತ್ತು, ತುಂಬ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಹಾಯ್ ಗಾಯ್ಸ್, ಆನ್ ದ ವೇ ಇದ್ದೀನಿ ಕ್ವೆರಮ್ ಕೇವ್ಗೆ. ಸೊ ಬ್ರೇಕ್ಫಾಸ್ಟ್ ಆಯಿತು. ರಾಯಲಸೀಮಾ ರೆಸ್ಟೋರೆಂಟ್ ಹೋಟೆಲ್ ಏನೋ ಇತ್ತು, ಅಲ್ಲಿ ತಿನ್ನೋಕ್ಕಾಗಿಲ್ಲ ನನಗೆ. ನಾನು ಜಸ್ಟ್ 1-2-3 ಸ್ಪೂನ್ಸ್ ತಿಂದುಬಿಟ್ಟು ಟೀ ಕೊಡಿದೆ ಅಷ್ಟೇ. ಬಿಕಾಸ್ ಯಾಕೋ ಹೊಟ್ಟೆ ಒಂಥರ ಇದು ಬ್ಲೋಟೆಡ್ ಥರ ಫೀಲ್ ಆಗ್ತದೆ. ಸೊ ತಿನ್ನೋಕ್ಕಾಗಿಲ್ಲ. ಮೇಕಪ್ಪು ಜಾಸ್ತಿ ಏನು ಮಾಡಿಲ್ಲ, ಜಸ್ಟ್ ಫೌಂಡೇಶನ್ ಹಾಕ್ದೆ ಅಷ್ಟೇ. ಬಿಕಾಸ್ ಹೆಂಗೋ ಸನ್ಗ್ಲಾಸಸ್ ಹಾಕ್ತೇನಲ್ಲ, ಐಸ್ ಕಾಣಲ್ಲ, ಅದಕ್ಕೋಸ್ಕರ ಲಿಪ್ಸ್ಟಿಕ್ ಕೂಡ ಹಾಕಿದೆ. ಸೊ ಫ್ರೆಂಡ್ಸ್ ಹಿಂದೆ ಇದ್ದಾರೆ, ಅವ್ರಿಗೆ ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಗೈಸ್, ಕೇರಳಲ್ಲಿದ್ದೀವ ಗೋವಾಲಿದ್ದೀವ ಗೊತ್ತಾಗ್ತಿಲ್ಲ. ಟಿಟ್ಟೋ ಕೇರಳ ವೈಬ್ಸ್ ಇದೆ. ವೆದರ್ ಕೂಡ ಸಕ್ಕತ್ತಾಗಿದೆ. ಹೇರ್ ಟೈಮ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಹೇರ್ ತುಂಬ ರಫ್ ಆಗೋಯ್ತು ಗಾಳಿಯಲ್ಲಿ ಹಾರಿ. ಇಟ್ಸ್ ಸೋ ಬ್ಯೂಟಿಫುಲ್. ಎಲ್ಲಿ ನೋಡಿದ್ರೆ ಕೋಕೋನಟ್ ಟ್ರೀಸ್ ಇದೆ, ಸ್ಮೆಲ್ ಸಕ್ಕತ್ತಾಗಿದೆ. ಇಟ್ಸ್ ಲೈಕ್ ಮಿನಿ ಕೇರಳ ಅಲ್ಲ, ಡಿಟ್ಟೋ ಕೇರಳ ಕಾಪಿ ಪೇಸ್ಟ್ ಮಾಡ್ದಂಗಿದೆ. ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಸಕ್ಕತ್ತಾಗಿದೆ. ವಾವ್, ಸಕ್ಕತ್ತಾಗಿದೆ. ಏನಿದೆ ವ್ಯೂ, ಸ್ಕೈ ಯಾವುದು ಸಿ ಯಾವುದು ಏನು ಗೊತ್ತಾಗ್ತಿಲ್ಲ ನನಗೆ. ಹಾಯ್ ಗಾಯ್ಸ್, ಸಕ್ಕತ್ತಾಗಿದೆ ನೋಡೋಕ್ಕೆ. ಫುಲ್ ಖುಷಿ ಆಗ್ತದೆ. ಬೆಸ್ಟ್ ಬರ್ಡೇ. ಕ್ವೆರಮ್ ಬೀಚಲ್ಲಿ 1-2 hours ಆರಾಮಾಗಿ ಸ್ಪೆಂಡ್ ಮಾಡಿ, ಪೀಸ್ಫುಲ್ಲಾಗಿ ಸ್ಪೆಂಡ್ ಮಾಡಿ, ಅದಾದಮೇಲೆ ವಿ ವೆಂಟ್ ಟು ಪಾರಾ ರೋಡಲ್ಲಿ ಜಸ್ಟ್ 5 minutes ಇದ್ವಿ ಅಷ್ಟೇ. ನನಗೆ ಅಂಜುನಾ ಬಾಗ ಆ ಥರ ಫೇಮಸ್ ಬೀಚಸ್ಗೆ ಹೋಗೋಕ್ಕೆ ಯಾವುದೇ ಇಂಟ್ರೆಸ್ಟ್ ಇದ್ದಿಲ್ಲ, ಬಿಕಾಸ್ ಇಟ್ ವಿಲ್ ಬಿ ವೆರಿ ಕ್ರೌಡೆಡ್ ಆ್ಯಂಡ್ ಐ ಹೇಟ್ ಕ್ರೌಡೆಡ್ ಬೀಚಸ್. ನನಗೆ ಕ್ವೆರಮ್ ಬೀಚ್ ಥರ ಇದ್ದರೆ ಸಾಕು, ಫುಲ್ ಡೇ ಅಲ್ಲೇ ಇದ್ಬಿಡ್ತೀನಿ. ನಂಗೆ ಖಾಲಿ ಬೀಚಸ್ ಅಂದರೆ ತುಂಬ ಇಷ್ಟ. ನನಗೆ ಈ ಥರ ಕ್ರೌಡೆಡ್ ಬೀಚಸ್ ಅಂದರೆ ಆಗೋದೇ ಇಲ್ಲ.
ಪಾರಾ ರೋಡ್ಗೆ ನನಗೆ ಜಸ್ಟ್ 5 ಮಿನಿಟ್ಸೇ ಇದ್ದಿದ್ದು ಬಿಕಾಸ್ ಮೈ ಫ್ರೆಂಡ್ಸ್ ಪ್ಲ್ಯಾನ್ ಸರ್ಪ್ರೈಸ್ ಫಾರ್ ಮೀ ಆ್ಯಂಡ್ ಆದಷ್ಟು ಬೇಗ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಹಾಕಬೇಕಿತ್ತು. ಹಾಕಿ ಐ ಕೇಮ್ ಟು ದಿಸ್. ಇಟ್ ವಾಸ್ ಸೋ ಪ್ರಿಟಿ. ನನಗಿಷ್ಟ ಇರೋ ಎಲ್ಲ ಎಲಿಮೆಂಟ್ಸ್ ಇತ್ತು. ರೋಸಸ್ ಇತ್ತು, ಬೀಚ್ ಇತ್ತು, ಬೋಹೋ ಥೀಮ್ ಇತ್ತು. ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಆ್ಯಂಡ್ ಐ ಲವ್ಡ್ ಇಟ್. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಈ ಲೆವೆಲ್ಗೆ ಬರ್ಡೇ ಸರ್ಪ್ರೈಸ್ ನಂಗೆ ಲೈಫಲ್ಲೇ ಸಿಕ್ಕಿದ್ದಿಲ್ಲ. ದಿಸ್ ವಾಸ್ ಸಚ್ ಗುಡ್ ಬೆಸ್ಟ್ ಬರ್ಡೇ ಅನ್ಬೋದು. ಸೊ ಅದಾದಮೇಲೆ ಲೈಕ್ ಸೆಲೆಬ್ರೇಷನ್ ಸೆಂಟ್ರಲ್ಲೇ ಬಂದುಬಿಟ್ಟು ಸ್ವಲ್ಪ ತಿಂಡಿ ಅಲ್ಲ, ಸ್ನ್ಯಾಕ್ಸ್, ಊಟ ಏನಾದರೂ ಅನ್ಬೋದು. ಬಿಕಾಸ್ ನಮಗೆ ಲಂಚ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಸೊ ಚೆನ್ನಾಗಿ ತಿಂದುಬಿಟ್ಟು ಮತ್ತೆ ಹೋಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಫೋಟೋಶೂಟ್ ಅಂತೂ ಸಕ್ಕದಾಗಿ ಮಾಡಿದ್ವಿ. ಸಕ್ಕದಾಗಿ ಫೋಟೋಸ್ ಬಂದಿದೆ. ನಾನೆಲ್ಲ ಹಾಕೋಕ್ಕಾಗಲ್ಲ ಆಬ್ವಿಯಸ್ಲಿ ಬಿಕಾಸ್ ವೀಡಿಯೋ ತುಂಬ ಲಾಂಗಾಗಿ ಹೋಗ್ಬಿಡುತ್ತೆ. ಐ ಲವ್ಡ್ ಎವ್ರಿ ಬಿಟ್ ಆಫ್ ಇಟ್. ಫುಲ್ ಟೈಮ್ ಚಿಕ್ಕ ಮಗು ಥರ ಎಗರಾಡ್ಕೊಂಡು ಹಿ ಅಂದ್ಕೊಂಡಿದ್ದೆ, ಅಷ್ಟು ಖುಷಿಯಾಗಿದ್ದೆ. ಮನೆಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿದ್ವಿ. ಅವತ್ತೇ ಬುಕ್ ಮಾಡಿದ್ವಿ ಆ್ಯಂಡ್ ಅವತ್ತಿಗೆ ಬುಕ್ ಮಾಡಿದ್ವಿ. ದ್ಯಾಟ್ ಡೇ ನೈಟ್ ವಿ ಹ್ಯಾಡ್ ಲೈಕ್ 4 hours ಇನ್ ಹ್ಯಾಂಡ್. ಸೊ ಆದಷ್ಟು ಬೇಗ ಹೋಗಿ ಸ್ವಲ್ಪ ತಿಂದು ಶಾಪಿಂಗ್ ಮಾಡಿ ಬಿಕಾಸ್ ಸ್ವಲ್ಪ ಐಟಮ್ಸ್ ಆದರೂ ತೊಗೊಂಡು ಹೋಗ್ಬೇಕಲ್ವಾ ಅಂತ ಹೇಳಿ ಸ್ವಲ್ಪ ಡ್ರೆಸ್ಸಸ್ ಶಾಪಿಂಗ್ ಮಾಡಿದೆ ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿದೆ ಆ್ಯಂಡ್ ವಿ ಲೆಫ್ಟ್. 3 o'clockಗೆ ವಿ ಹ್ಯಾಡ್ ಟು ಬಿ ಅಟ್ ದ ಏರ್ಪೋರ್ಟ್. 5:45 ಏನೋ ಫ್ಲೈಟ್ ಇತ್ತು. ಸೊ ಆಲ್ಮೋಸ್ಟ್ 1 o'clockಗೆ ವಿ ಲೆಫ್ಟ್ ಆ್ಯಂಡ್ ವಿ ರೀಚ್ಡ್ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಂಗೆ ಗೊತ್ತು ಐ ಡಿಂಟ್ ಡೂ ಜಸ್ಟಿಸ್ ಫಾರ್ ವ್ಲಾಗಿಂಗ್ ಬಿಕಾಸ್ ನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ದೆ. ಐ ವಾಸ್ ಜಸ್ಟ್ ಲಿವಿಂಗ್ ಇನ್ ದ ಮೂಮೆಂಟ್. ಸೊ ಜಾಸ್ತಿ ಕ್ಯಾಮ್ರಾ ಇಟ್ಕೊಂಡು ಸುತ್ತಾಡಿರಲಿಲ್ಲ. ಆಬ್ವಿಯಸ್ಲಿ ತುಂಬ ಪಿಕ್ಸ್ ಇಟ್ಕೊಂಡಿದ್ದೀನಿ ಬಟ್ ವೀಡಿಯೋಸ್ ಜಾಸ್ತಿ ಶೂಟ್ ಮಾಡೋಕ್ಕೆ ಆಗಿಲ್ಲ. ಸೊ ಅದಾದಮೇಲೆ ಏರ್ಪೋರ್ಟಲ್ಲಿ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಒಬ್ರನ್ನೊಬ್ರು ರೇಗಿಸ್ಕೊಂಡು ಆರಾಮಾಗಿದ್ವಿ. ಆಮೇಲೆ ಚೆಕಿನ್ ಎಲ್ಲ ಮಾಡಿ ವಿ ಲೆಫ್ಟ್ ಫಾರ್ ಬೆಂಗಳೂರು. ಈ ವ್ಲಾಗ್ಗೆ ಇಂಟ್ರೋ ಇದ್ದಿಲ್ಲ, ಔಟ್ರೋ ಇದ್ದಿಲ್ಲ. ಸೆಂಟ್ರಲ್ಲಿ ಯಾವಾಗ ಬಂದು ಮಾತಾಡ್ತಿದ್ದೆ. ಇಟ್ ವಾಸ್ ಲೈಕ್ ವರ್ಸ್ಟ್ ವ್ಲಾಗಿಂಗ್ ಎವರ್. ಬಟ್ ಸ್ಟಿಲ್ ಐ ಟ್ರೈಡ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಮುಂದೆ ಇನ್ನೂ ವ್ಲಾಗ್ಸಲ್ಲಿ ಐ ವಿಲ್ ಟ್ರೈ ಟು ಇಂಪ್ರೂವ್ ಮೈ ವ್ಲಾಗಿಂಗ್. ಸೊ ಇದು ಅನ್ಪ್ಲ್ಯಾನ್ ಟ್ರಿಪ್ ಇತ್ತು. ದಟ್ ಈಸ್ ಒನ್ ಆಫ್ ಮೈ ಎಕ್ಸ್ಕ್ಯೂಸ್. ಸೊ ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಬ್ವಿಯಸ್ಲಿ ಎಂಡಿಂಗಲ್ಲಿ ಪಿಕ್ ಆ್ಯಡ್ ಮಾಡಿರ್ತೀನಿ. ಸೊ ಅದನ್ನು ಕೂಡ ನೋಡ್ಕೊಂಡೋಗಿ. ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಬಾಯ್.